ಗಾಜಿನ ಭರಣಿ ತನ್ನೊಳಗಿರುವುದನ್ನೆಲ್ಲ ನಿಚ್ಚಳವಾಗಿ ತೋರಿಸುವಂತೆ ಕುಡುಕ ತನ್ನ ಹೃದಯದೊಳಗಿರುವುದನ್ನೆಲ್ಲ ಕುಡುಕಾಗ ನಿಚ್ಚಳವಾಗಿ ಬಿಚ್ಚಿ ಹೇಳ್ಬಿಡ್ತಾನೆ. ಆದ್ರೂ ಜನ ನನ್ನ ಹಳಿತಾರೆ, ಹುಡುಗ ಹಳಿಯದಿರು ನೀನು ಕುಡಿಯದಿದ್ದೊಡೆ, ಕುಡಿತ ಈ ಕೆಲಸ ನೀನೂರು ಮಾಡ್ತೆ. ಅನ್ನ ಹರಿವಾಣದಲ್ಲಿ ಪನ್ನೀರ ತುಂಬಿಹುದು ತಪ್ಪ ಹಾಲಾಹಲವ ನೀನ್ ನಿಂತಬೇಡ. ನಿನ್ನ ಪ್ರೇಮವೇ ನಿನ್ನ ಪಾವನ ಸಮಾಧಿ ಕಟ್ಟುತ್ತಿದೆ, ಮೋಹದಲ್ಲಿ ಮುಳುಗಬೇಡ ಎಂದು ದೊಡ್ಡವರು ಹೇಳಿದ್ದಾರೆ. ನಾನ್ ಮುಳುಗಿದ್ದೀನಿ ವಿಮಲಿಯ ಮೋಹದಲ್ಲಿ. ನನ್ನ ಮದುವೆಯಾಗ ಹೋಗ್ತಾನೆ ಇಲ್ಲ, ನಾನು ಕುಡುಕ ಅಂತ ಜರಿತಾನೆ ಇರ್ತಾಳೆ. ಇವತ್ತು ಬಿಡೋದಿಲ್ಲ, ಬರ್ಲಿ ಅವಳ ಅಮ್ಮನ ಅವಳು ನಿಂದಿಸಿ ಅವಳ ಕೈ ಹಿಡಿದು ಕೇಳ್ತೀನಿ, ನಾನು ಮದುವೆ ಆಗ್ತೀವೋ ಇಲ್ಲ ಅಂತ. ಈ ಕಡೆನೆ ಬರ್ತಾ ಇದ್ದಾಳೆ ಆ ಜಿಪುಣಗ್ರಸ್ತನ ಮಗಳು ವಿಮಲಿ. ಬರ್ಲಿ, ಸ್ವಲ್ಪ ಮದುವೆಯಾಗಿ ನಿಂದಿರ್ತೀನಿ, ಬಂದ ತಕ್ಷಣ ಹಿಡಿದು ಕೇಳ್ತೀನಿ ನಾನು ಮದುವೆ ಆಗ್ತೀವಿಲ್ಲ. ನನ್ನ ಹಚ್ಚಿದ್ದಾಗ ಆ ದೇವ್ರು ಗಂಡ ಅಂತ ಬರೆಯೋದನ್ನ ಮರ್ತು ಬಿಟ್ಟನಂತ ಕಾಣುತ್ತೆ. ಜಲ್ದಿನ ನಮ್ಮಪ್ಪ ನನ್ನ ಮದುವೆ ಮಾಡುವಲ್ಲ, ಯಾರ ನನ್ನ ಮದುವೆ ಮಾಡ್ಕೊಂತೀನಿ ಅಂತ ಮುಂದನು ಬರವಲ್ಲ. ಆಹಾ ಗಂಡ ಎಲ್ಲೆದೆಯೋ ಭಂಡ. तसं प्रीतीनं वाढतंय तुझ्या तोंडाला तोंड माझं मिळलं ग बाई, मला बघून दुश्मन जळा. तुझ्या तोंडाला तोंड माझं मिळलं. ಎತ್ತಾಗಿ ನಾವು ನಿಂತು ಮಾರಿ ಕ್ಯಾಕರ್ಸ್ಗಳಿದ್ರೆ ಹೆಂಗಾಗತ್ತೆ? ಉಗುಳ್ತೀರ? ಉಗುಳ್ರಲ್ಲ, ಯಾರು ಬೇಡ ಅಂತಾರ. ಅದೇ ನಮಗೂ ಹೊಸದಲ್ಲ, ನಮ್ಮ ಅಪ್ಪಗೂ ಹೊಸದಲ್ಲ. ಭಾರಿ ಭಯಂಕರವಾದ ಹಳೆದದು. ನಮಗ್ 1948 ಮಾಡಲ್ಲ. ಅವ್ರು ಬಿಡ್ರಿ, ಯಾರ ಬಗ್ಗೆ ನೀವು? ಯಾರು? ನಾವ? ನೀವ? ನಾವ ನೀವನ್ನ? ಹೌದು, ನಾವ ಮತ್ ನೀವ್ ಯಾರು? ನಾವ? ನೀವ? ನಾವು ನಾವ? ನೀವ? ನೀವು ಇವ್ರ ಅವ್ರ ಹೋಗಿ ಬಿಡ್ರಿ ಬಾಯ್ರ. ನೀವು 4 ಮಂದಿ ಕಡೆಯಿಂದ ಎಂದ್ ಹೋಗಿಸ್ಕೊಳ್ಳೋ ಪ್ರೋಗ್ರಾಮ್ ಇಟ್ಕೊಂಡ್ರಿ. ಏನೋ ಒಗಿಸ್ಕೊಳ್ಳುವ ಅವ ಅಕ್ಕಿ ಕಾಳ. ಓಹೋ, ನನ್ ಮದುವೆ ವಿಷಯ ಕೇಳ್ದೇನ? ಯಾಕೆ ಕೇಳ್ಬಾರ್ದ್ರಿ? ಯಾಕೆ ಕೇಳ್ಬಾರ್ದು? ಗಂಡ ಹೆಣ್ಣಿಗೆ ಡೈರೆಕ್ಟ್ ಕೇಳ್ಬಹುದು, ಹೆಣ್ಣು ಗಂಡಿಗೆ ಡೈರೆಕ್ಟ್ ಕೇಳ್ಬಹುದು. ಮತ್ತೊಬ್ಬರು ರೆಕಮೆಂಡೇಶನ್ ಮಾಡಿ ಎಲ್ಲಡಿಕೆ ಹಾಳು ಮಾಡಿದ್ರಾಗ ಏನೈತ ಲಾಭ? ಬೇಕಾದ್ರೆ ಈಗ ಸತ್ತೀನಿ ನನಗ್ ಕೇಳಿ ನೋಡು, ಬೇಡ ಟ್ರಯರ್ ಮಾಡಿ ಹೋಗ್ಲತ್ಲ ಎಷ್ಟು ಸಟ್ ಪಟ್ಟು ಉತ್ತರ ಕೊಡ್ತೀನಿ ನೋಡು. ಇದು ಮದುವೆ ಮಾರ್ಯ ಇದು ಫ್ರೆಶ್ ಮುಸುಡಿನ ಇದು. ಅದ ಮುಸುಡಿ. ಹಂಗೆಲ್ಲ ಈ ಮುಸುಡಿ ಬಗ್ಗೆ ತಪ್ಪು ತಿಳ್ಕೊಳಕ್ ಹೋಗ್ಬೇಡ. ಒಂದಾನೊಂದು ಕಾಲದೊಳಗ ಭಾರಿ ಭಯಂಕರವಾಗಿತ್ತು ನಮ್ಮ ಫಿಗರ್ ಅಂಡ್ ಬಗರ್. ಸುಡುಗಾಡಿ ಹೆಣ್ಣಿನ ಗುಂಗು ತಲೆ ಹಚ್ಚಿಕೊಂಡು ಎಲ್ಲಿ ಬೇಕಲ್ಲ ಅಡ್ಡಾಡಿ, ಯಾಕಡೆ ಬೇಕಡೆ ಒದ್ದಾಡಿ, ಅಲ್ಲೆಷ್ಟು ತಿಂದು ಇಲ್ಲೆಷ್ಟು ತಿಂದು ಭಾವ್ಯಾಗ ಬಿದ್ದು ಹಣ ಬಾತಂಗ್ ಬಾತೀನಿ ನೋಡ. ಹೆಣ್ಣಿನ ಗುಂಗ್ ಹಿಡ್ದ ಈ ನಮ್ನಿ ಹದಿಗೆಟ್ಟಿದ್ನಿ ಅನ್ನಲ್ಲ ಅದ್ರಾಗ. ನೀನೇ ನಮ್ನಿ ಹದಿಗೆರ್ಬೇಕಾದ್ರ ಹೆಂಗ್ಸರ ಹೆಂಗಿರ್ಬೇಕಂತೀನಿ. ಅದು ಬಿಜಾಪುರ ಲಕ್ಷ್ಮೀ ತಾಗಿ ಹಿಂದೂ ಆದಂಗ ಗೊತ್ತದ. ಅಷ್ಟು ದೂರ ನಿಂತು ಮಾತಾಡಿದ್ರೆ ಈ ಫಿಗರ್ ಹಾಕಿಕತ್ತೀನಿ ಯಾವ ಗೊತ್ತಾಗಲೇ. ಚುಡಿ ಉಟ್ಟಿರೋ ಮ್ಯಾಡ್ ಎಣ್ಣೆ ಸ್ವಲ್ಪ ಹಂತೆಗ್ ಬಾಯಲ್ಲ. ಫೂಲ್ ಯಾವನಲ್ಲಿ ಫೂಲ್? ನೀನು ಫೂಲ್, ನಿಮ್ಮವು ಫೂಲ್. ಯಾಕಲೇ? ನೀವೆಲ್ಲ ಫೂಲ್. ಈ ಫೂಲನ್ನ ವಾಸನೆ ನೋಡಕ್ ಬರೋ ಗುಂಗಿ ಹುಳ ನಾನು ಹುಯ್ ಅಂತ ತಿಳಿದು ಬಿಡ್ತೀನಿ. ಹಣ್ಣಿನ ಮುಂದೆ ಗಿಳಿ ಇಳ್ದಂಗ. ಏನಂದಿ ಸಟ್ನ ಹೂ ಅನ್ಬೇಕ, ನಮಗ್ ತಡ್ಕೊಳಕ್ ಆಗುದಿಲ್ಲ. ಡಡಗ್ನ ತಾಳಿ ಕಟ್ಟೆ ಬಿಡವನ ಈಗ. ಲೇ ವಿನ್ಯ, ನಿನ್ನಷ್ಟು ತಲಿ ನನ್ ದಿನ ಕೆಟ್ಟಿಲ್ಲಪ್ಪ. ಸುಳ್ಳು ಹೇಳ್ತಿಪ್ಪ. ಇಲ್ಲಿ ಹೊಲವು ಸ್ನಾತ ಬರಕತ್ತೈತಿ. ನಿಮ್ಮಂತವ್ ತಲಿ ಕೆಡ್ತೈತಿ ಅಂತ ಗೊತ್ತಾಗಿ ನಾವು ಖಾಯಂ ಕಿಸ್ತಾಗ ತಾಳಿ ಇಟ್ಕೊಂಡು ಅಡ್ಡಾಡ್ತೀವಿ. ಏನಂದಿ ಸಟ್ನ ಹೂ ಅಂದ್ಬಿಡು. ಯಾಕಂದ್ರೆ ಸುಮ್ನ ನಿನ್ನ ಹರೆವನ್ನ ಹಾಳ, ಇತ್ಲಾಗ ನಮ್ಮ ಹರೆವನ್ನ ಹಾಳ. ಇಬ್ಬರು ನಡಬರ್ಕ್ ಸೀಸನ್ ಬಾದ್ ಆಗೋದು ಬೇಡ. ವಾಟರ್ ಟೈಮ್. ಯಾಕಲೇ ವಿನ್ಯ, ಇವತ್ ನಿನ್ಗೆಲ್ಲರ ಜಗಳ ಸಿಕ್ಕಾಯ್ತು, ನನ್ ಜೊತೆ ಜಗಳ ಮಾಡ್ಬೇಕಂತ ಬಂದಿಯಲ್ಲೇ? ಏನಿಮ್ಮಲ್ಲಿ ಮದುವೆ ಅಂದ್ರೆ ಏನಂತ ತಿಳ್ಕೊಂಡಿಲ್ಲ. ಏನದು ಒಂದು ರೀತಿ ಜಗಳ. ಜಿಂದಗಿ ಹರಕ ದಮ್ಮ ಜಂಗ ಹೈ ಅಂತ ಹೇಳ್ಯಾರ. ಇದ್ದದ್ದೇ ನವನಿದ್ರಾಗ ನಿಮಿಷಕ್ಕೂ ಹೊಡೆದಾಟ, ಹೆಜ್ಜೆಜ್ಜಿಗೂ ಹೊಡೆದಾಟ. ಬಾ ಹಾಗೆ ಹೋಗ್ಲಿ ಜಂಗಿಯಿಂದ ಕಾಲಿ ಮಾರ ಮಾರಿ ಕುಸ್ತಿ. ನನ್ನ ಚೆನ್ನಮ್ಮ ಚಂದಮ್ಮ, ನೀನ್ ನಿಮ್ಮ ಅಪ್ಪನ ಅಪ್ಪನಿ ದುಡ್ಡು ನನಗೆ ಹೊಡೆದಾಟ ಆಗೈತಿ. ನೀನೇ ನಮ್ನೆ ಸಡ್ಡು ಹೊಡಿತೆ ನಿಂದ. ನಾ ಯಾಕೆ
ಲಂಗ ಎತ್ತ ಎತ್ತಬೇಡ. ಎತ್ತಿದಿ ತಡ್ಕೊಳ್ಳೋ ಶಕ್ತಿನ ದೇವ್ರು ನಮ್ಗೆ ಕೊಟ್ಟಿಲ್ಲ. ಯಾಕ ನಾವು ಗಂಡಸರು ಆ ವಿಷಯದೊಳಗೆ 150 ಮಾರ್ಕ್ಸ್ ಫಿಕ್ಸ್ ಇರ್ತಾವ. ಒಂದ್ ಕಡೆ ಮೂಲ್ಯಾಗ ಕುಸ್ತಿ ಹಿಡಿತೀಯ, ಅದು ನನ್ನ ಕೂಡ ಕುಸ್ತಿ. ಬಾ, ನಮಗೇನ್ ತಳಗ್ ಬಿದ್ರು ಅಷ್ಟ, ಮ್ಯಾಗ ಬಿದ್ರು ಅಷ್ಟ. ಬಿದ್ದವ್ರು ಒಂದು ಬಾಳೆಹಣ್ಣು ಫಿಕ್ಸ್ ಇರುತ್ತಿರ್ತಲ್ಲ, ಸಮಾಧಾನಕರ ಬಹುಮಾನ ಅಂತ. ಖರೆ ಇಲ್ಲಿ ಕುಸ್ತಿ ಹಿಡಿದ್ಬೇಡ. ಯಾವ್ದಾರ ಒಂದು ಗಾಡಿ ಮರಿಗೆ ಹೋಗಿ ಗಿಡ ನಡಿ. ಗಾಡಿ ಮರಿಗ್ ಹೋಗ್ ಬಾಡ ನೀ. ನಿಮ್ ಮನ್ಯಾಗ ಹೋಗಿ ಅರ್ಕಲ್ಗರಿಗೆ ಸಂದಾಗ ಹೋಗ್ಕೊಂಡು ಸಂದಿ ಗಾಂವ್ ಐತಿಲ್ಲ, ಗಾಳಿ ಬಾಳಿ ಆಡ್ಬೇಕ ನಮಗ. ಗಾಳಿ ಆಡ್ಲಿಲ್ಲ ನನ್ನ ನಟಕ್ ನಾನು ನೋಡಕ್ ಶುರು ಮಾಡಿಬಿಡ್ತೇನೆ. ನಡಿ ಹಂಗಾರ ಹೋಗ್ಬಿಡಮ್. ಲೇ ವಿನ್ಯ, ನಾ ಕ್ವಾಣ ಬಂದ ಮೈ ಮೇಲೆ ಹಂಗ ಬರ್ತೀಯಲ್ಲೇ. ಹೌದು, ಮತ್ತೆ ಎಲ್ಲಿ ಎಮ್ಮಗಳು ಇರ್ತಾವಲ್ಲಿ ಕ್ವಾಣಗಳು ಹಾಜರಲ್ಲೇ. ಬಾಬಾ ಹೋಗಿ ಹೋಗಿ ನಿನ್ನಂತ ಕುಡ್ಕೊಂಡ್ ಜೊತೆ ಮಾತಾಡೋದು, ಕೆಸನಲ್ಲಿ ಕಲ್ಲ ಪರೀಕ್ಷೆ ಮಾಡೋದು ಎರಡು ಒಂದ. ಇದು ಕರೆಕ್ಟ್ ಯುವರ್ ಒಪಿನಿಯನ್. ಇದು ಕೆಸರು, ಇದು ಕಲ್ಲು, ಇದನ್ನ ಅದ್ರಾಗ ಹೋಗಿದ್ರೆ ಸಿಕ್ಕೊಳ್ಳಾರ್ದ ಬಿಟ್ಟಿರ್ತಾವ ನಮ್ಮನೆ. ಲೇ ವಿನ್ಯ, ನಿನ್ನ ಕಣ್ಣಾರ್ ಕಾಣಿಸ್ತಾವಿಲ್ಲೇ. ನೋಡ ನೋಡ ನಿಮ್ಮವ ನೋಡ, ಎಲ್ಲೇ ಇಲ್ಲಿ ಗುಂಡು ಗುಂಡನು 2 ಅದಾವನು. ಮತ್ತೆಲ್ಲರಿಗೆ ಚೌಕ್ 3 ಇರ್ತಾವ. ನಿಮ್ಮ ಅಪ್ಪು 1.5 ಅದಾವಂತ. ತಾವು ಕಂಡಲ್ಲೇ ನೋಡಕತ್ ನೀ ಯಾಕೆ ಏನಾಗ್ಲಿ? ಸ್ವಲ್ಪ ನೆಲ ನೋಡಿ ನಡೆಯೋದ್ ಕಲೀಲಿ. ನಮ್ಮಂಥವ್ರು ನೆಲ ನೋಡ್ಕೊಂಡ್ ಹೊಂಟ್ರ ಶೃಂಗಾರ ಮಾಡ್ಕೊಂಡು ಸೌಂದರ್ಯವತಿಯರ್ನ ನೋಡೋರು ಯಾರಪ್ಪ? ಅದೇನಂತ ನೋಡ, ಮೀಸ್ ಬಂದವ್ ದೇಶ ನೋಡಿ ನಡಿಲಿಲ್ಲ ಅನ್ನಂಗ ನಡಿಬೇಡ. ಮತ್ ನೀವು ಸ್ವಲ್ಪ ತೆರ್ಕೊಂಡಾರ ಏನ ಅನ್ನ ಅದೇನ ಅಂತಾರಲ್ಲ, ಏನ ಬಂದಕ್ಕಿಗೆ ಏನ ಕಾಣ್ಲಿಲ್ಲ ಅಂದಾಗ ನೀನು ನಡಿಬೇಡ. ನಾನಂದ್ರ ನೀ ಯಾಕೆ ನಮ್ಮನ್ನ ಸೇರುವಲ್ಲ? ಅದು ನೀನ್ ಅರ್ಥ ಮಾಡ್ಕೋಬೇಕು. ಈ ಹೆಣ್ಣು ಒಲಿಸ್ಕೋಬೇಕಾದ್ರೆ ಗಂಡ್ ಹೆಂಗಿರ್ಬೇಕಂತ. ಏನಾಗೈತ್ ನಮಗೇನು ಫಿಗರ್ ಇಲ್ಲ, ಏನು ಪರ್ಸನಾಲಿಟಿ ಇಲ್ಲ. ವಿಮಲಿ ಇದೇನು ಪರ್ಸನಾಲಿಟಿ ಅಂತ ತಿಳ್ಕೊಂಡೇನು, ಸೊಸೈಟಿ ಗುಣವನ್ನ ಅಂತ ತಿಳ್ಕೊಂಡಿಲ್ಲ. ವಿಮಲಿ, ಒಮ್ಮೆ ನೀ ನನ್ನ ಮದ್ವೆ ಮಾಡ್ಕೊಂಡು ಒಮ್ಮೆ ಗಾಡಿ ಬಂದು ಸೀಸನ್ ಹೂ ಅನ್ನೋ ಮಾರಾಯ ಸಾಕು. ನಾವಿಬ್ರು ಮದ್ವೆ ಮಾಡ್ಕೊಂಡು ಅರೌಂಡ್ ದಿ ವರ್ಲ್ಡ್ ಟೂರ್ ಮಾಡೋಣ. ಎದ್ರಾಗ ಹಿಂದೂಸ್ತಾನ್ ಟ್ಯಾಕ್ಟರ್ನ್ಯಾಗ. ಆಮೇಲೆ ಲೈಲಾ ಮಜ್ನೂ ರಂಗ ಮೊಹಬ್ಬತ್ ಮಾಡ. ಆಮೇಲೆ ಶ್ರೀ ಫರಾದ್ ರಂಗ ಪ್ರೀತಿಸೋಣ. ಆಮೇಲೆ ದೇವದಾಸ್ ಪಾರ್ವತಿ ರಂಗ ಬೇವರ್ಸಿ ಹಣ ಆಗ. ಆಮೇಲೆ ಇಬ್ರು ಕೂಡಿ ಬಿಜಾಪುರ ಗೋಳ್ ಮುಟ್ಟ ಹತ್ತಿ ಮ್ಯಾಲಿಂದ ಕೆಳಗೆ ಬಿದ್ದು ಸಾಯಣ. ಆಮೇಲೆ ಕೈ ಕೊಬ್ಬರಿ ಎಣ್ಣೆ ಹಚ್ಚಿ ನಿಂತ ಲಬಾ 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 ಬೈಕ. ಮತ್ತೆ ತರ ಮಾಡಕ್ ಹೋಗಿ ಶುರು ಮಾಡ. ಅದು ನಿಮ್ಮ ತನಕ ಕಾಂಟ್ರಾಕ್ಟ್.